ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಿಶೋರ್, ನ್ಯೂರಾಲಜಿಸ್ಟ್ ಆ್ಯಂಡ್ ಎಪಿಲೆಪ್ಟಾಲಜಿಸ್ಟ್. ಸೊ ಇವಾಗ ಎಪಿಲೆಪ್ಸಿ ಅಂತಂದರೆ ಏನು? ಸೊ ಸೀಸರ್ಸ್ ಅಂದರೆ ಏನು? ಸೀಸರ್ಸ್ ಎಪಿಲೆಪ್ಸಿ ಅಂದರೆ ಒಂದೇನಾ? ಇದೆಲ್ಲ ಲಾಟ್ ಆಫ್ ಅನ್ಆನ್ಸರ್ಡ್ ಕ್ವಶನ್ಸ್. ಇವಾಗ ಬ್ರೈನು ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಅಂತಂದರೆ ಕೆಮಿಕಲ್ಸಿಂದ. ಸೊ ಕೆಮಿಕಲ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ಸಿಂದ ಬ್ರೈನ್ ಫಂಕ್ಷನ್ ಆಗ್ತಾ ಇರೋದು. ಸೊ ಇವಾಗ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗಿ ಸಡನ್ನಾಗಿ ಒಂದೇ ಟೈಮ್ಗೆ ಏನಾದ್ರು ಆದಾಗ ಆವಾಗ ಫಿಟ್ಸ್ ಆರ್ ಸೀಸರ್ಸ್ ಆಗ್ಬೋದು. ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟಿಯಿಂದ ಬರೋದು. ಸೊ ಯಾರ್ಯಾರಿಗೆ ಬ್ರೈನ್ ಇರುತ್ತೋ ಅವ್ರಿಗೆಲ್ಲ ಫಿಟ್ಸ್ ಬರ್ಬೋದು, ನನಗೂ ನಿಮಗೂ ಅನಿಮಲ್ಸ್ಗೂ ಕೂಡ. ಸೊ ಒಂದು ಸತಿ ಫಿಟ್ಸ್ ಬಂದ ಮೇಲೆ ಇವಾಗ ಎಲ್ಲರಿಗೂ ಬ್ರೈನ್ ಇರೋದ್ರಿಂದ ಬೇಸ್ ಲೈನ್ ರಿಸ್ಕ್ ಅಂತ ಇದ್ದೇ ಇರುತ್ತೆ. ಸೊ ಒಂದು ಸತಿ ಬಂದ ಮೇಲೆ ಫಿಟ್ಸು ಆ ಬೇಸ್ ಲೈನ್ ರಿಸ್ಕು ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಕ್ಲಾಸಲ್ಲಿ 100 ಮಕ್ಕಳು ಇರ್ತಾರೆ. ಒಂದು 5 ಜನ ಮಕ್ಕಳು ತುಂಬ ಸೈಲೆಂಟು, ಒಂದು 5 ಜನ ಮಕ್ಕಳು ತುಂಬ ಗಲಾಟೆ. 90% ಮಕ್ಕಳು ಯಾವಾಗಲೂ ಸೈಲೆಂಟ್ ಇರ್ತಾರೆ, ಟೀಚರ್ ಇಲ್ಲ ಅಂತಂದರೆ ಗಲಾಟೆ ಮಾಡ್ತಾರೆ. ಹಾಗೆಯೇ ನಮ್ಮ ಬ್ರೈನಲ್ಲೂ ಕೂಡ ಕೆಲವು ನರಗಳು ತುಂಬ ಸೈಲೆಂಟು, ಕೆಲವು ನರಗಳು ತುಂಬ ಗಲಾಟೆ ಮಾಡತ್ವೆ. ಮೆಜಾರಿಟಿ ನರಗಳು ಯಾವಾಗಲೂ ಸೈಲೆಂಟ್ ಇರುತ್ತವೆ, ಚಾನ್ಸ್ ಸಿಕ್ಕಿದಾಗ ಗಲಾಟೆ ಮಾಡತ್ವೆ. ಸೊ ಫಿಟ್ಸ್ ಅನ್ನೋದು ಈ ಗಲಾಟೆ ನರಗಳು ನಾರ್ಮಲ್ ನರಗಳ ಜೊತೆ ಸೇರಿಕೊಂಡು ಸಡನ್ನಾಗಿ ಗಲಾಟೆ ಮಾಡಿದಾಗ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದಾಗ ಫಿಟ್ಸ್ ಶುರುವಾಗುತ್ತೆ. ಎಪಿಲೆಪ್ಸಿ ಅಂದರೆ ಏನು? ಸೊ ಫಿಟ್ಸು ಪುನಃ ಬರ್ತಾ ಇದ್ದರೆ ಅದನ್ನು ಎಪಿಲೆಪ್ಸಿ ಅಂತ ಕರಿತೀವಿ. ಫಿಟ್ಸ್ ಲಕ್ಷಣಗಳೇನು? ಸೊ ಇವಾಗ ಹೇಗೆ ನಮ್ಮ ಬ್ರೈನಲ್ಲಿ ಯಾವ್ಯಾವ ಜಾಗದಲ್ಲಿ ಎಷ್ಟೊಂದು ಕೆಲಸಗಳಿರುತ್ತೆ, ಅಲ್ಲಿ ಏನಾದರೂ ಫಿಟ್ಸ್ ಶುರು ಆದರೆ, ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆದರೆ ಆ ಸಿಮ್ಟಮ್ಸ್ಗಳು ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕೈ ಕಾಲು ಕಂಟ್ರೋಲ್ ಮಾಡೋ ಜಾಗದಲ್ಲಿ ಉತ್ಪಾದನೆ ಆದರೆ ಅಲ್ಲಿದು ಕೈ ಶೇಕಿಂಗ್ ಬರ್ಬೋದು, ಕಾಲು ಶೇಕಿಂಗ್ ಬರ್ಬೋದು. ಇವಾಗ ಬಲಗಡೆ ಬಂದರೆ ಎಡಭಾಗದ ಬ್ರೈನಿಂದ ಫಿಟ್ಸ್ ಉತ್ಪಾದನೆ ಆಗಿರುತ್ತೆ. ಎಡಗೈಯಲ್ಲಾದರೆ ಬಲಭಾಗದ ಬ್ರೈನಿಂದ ಉತ್ಪಾದನೆ ಆಗಿರುತ್ತೆ. ಕಣ್ಣು ಪ್ರಾಸೆಸ್ ಮಾಡೋವಂಥ ಜಾಗದಲ್ಲಾದರೆ, ಅಂದರೆ ವಿಷನ್, ದೃಷ್ಟಿ ಪ್ರಾಸೆಸ್ ಮಾಡೋವಂಥ ಜಾಗದಲ್ಲಾದರೆ ಅದು ಕೂಡ ಬ್ಯಾಕ್ ಸೈಡ್ ಆಫ್ ದ ಹೆಡ್ಡಲ್ಲಿರುತ್ತೆ. ಸೊ ಅಲ್ಲಿಂದ ಏನಾದರೂ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಅಬ್ನಾರ್ಮ್ಯಾಲಿಟಿ ಉತ್ಪಾದನೆ ಆದರೆ ವಿಜುವಲ್ ಸಿಮ್ಟಮ್ಸ್ ಬರುತ್ತೆ, ದೃಷ್ಟಿ ಸಿಮ್ಟಮ್ಸ್ ಬರ್ಬೋದು. ಸೊ ನಾನಾ ಥರದ್ದು, ತಲೆ ಸುತ್ತು ಬರ್ಬೋದು, ತಲೆ ಸುತ್ತಿಂದ ಸ್ಟಾರ್ಟ್ ಆಗ್ಬೋದು, ಬೇರೆ ಬೇರೆ ಥರ ಎಲ್ಲಿಂದ ಶುರು ಆಗುತ್ತೋ ಆ ಥರ ಬರುತ್ತೆ. ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಹೋಗುತ್ತೋ, ಇವಾಗ ಒಂದು ಕಡೆಯಿಂದ ಶುರು ಮಾಡಿ ಇನ್ನೊಂದು ಕಡೆಗೆ ಹೋದರೆ ಎಲ್ಲಿ ಶುರು ಆಗಿರುತ್ತೋ ಆ ಸಿಮ್ಟಮ್ಸ್ ಶುರುವಾಗಿ ಬೇರೆ ಸಿಮ್ಟಮ್ಸ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಎಲ್ಲೆಲ್ಲಿ ಹೋಗ್ತಾ ಇರುತ್ತೋ ಅಲ್ಲಲ್ಲಿ ನದಿ ಹೋದಂಗೆ ಹೋಗ್ತಾ ಇರುತ್ತೆ ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟಿ. ಇವಾಗ ಸೀಸರ್ಸ್ ಯಾಕೆ ಬರ್ಬೋದು? ನಾನಾ ಕಾರಣಗಳಿರುತ್ತೆ, ಸಾವಿರಾರು ಕಾರಣಗಳು. ಸೊ ಉಪ್ಪು ಜಾಸ್ತಿ, ಉಪ್ಪು ಕಡಿಮೆ, ಶುಗರ್ ಜಾಸ್ತಿ, ಶುಗರ್ ಕಡಿಮೆ, ಬ್ಲೀಡಿಂಗು, ಸ್ಟ್ರೋಕು, ಟ್ಯೂಮರ್ಸು, ಇಷ್ಟೊಂದು ಕಾರಣಗಳಿಂದ ಫಿಟ್ಸ್ ಬರ್ಬೋದು. ಇದಲ್ದೇ ಯಾರ್ಯಾರಿಗೆ ಫಿಟ್ಸ್ ಬರ್ಬೋದು? ಹೊಟ್ಟೆ ಒಳಗಡೆ ಇದ್ರೂ ಬರ್ಬೋದು, ಆ ಟೈಮಿಂದ ಕೂಡ ಬಂದು ವಯಸ್ಸಾದವ್ರ ಟೈಮ್ ತನಕನೂ ಬರ್ಬೋದು. ನಾನಾ ಕಾರಣಗಳಿಂದ ಬರುತ್ತವೆ. ಹೊಟ್ಟೆಲಿದ್ದಾಗ ಒಂಥರ, ಹೊಟ್ಟೆಯಿಂದ ಹೊರಗಡೆ ಬಂದ ಮೇಲೆ ಆಕ್ಸಿಜನ್ ಕಡಿಮೆ ಇರ್ಬೋದು, ಅಥವಾ ಬ್ಲಡ್ ಕಡಿಮೆ ಆಗಿರ್ಬೋದು, ಅಥವಾ ನಾನಾ ಕಾರಣಗಳು. ಅದಾದಮೇಲೆ ಹೋಗ್ತಾ ಜೆನೆಟಿಕ್ ಇಶ್ಯೂಸು, ಆ ಥರ ಏನಾದ್ರು ಎಪಿಲೆಪ್ಟಿಕ್ ಎನ್ಸೆಫಲೋಪತಿ ಅಂತ ಹೇಳ್ತೀವಿ, ಆ ಥರ ಇರೋದು. ಆ್ಯಂಡ್ ಕೆಲವು ಸತಿ ಬೇರೆ ಟೈಮಲ್ಲಿ ಬೇರೆ ಏಜಲ್ಲಿ ಬೇರೆ ಥರ ಫಿಟ್ಸ್ಗಳು ಬರೋವಂಥ ಸಾಧ್ಯತೆ ಇರುತ್ತೆ. ವಯಸ್ಸಾಗ್ತಾ ಆಕ್ಸಿಡೆಂಟ್ಸ್ ಆದಮೇಲೆ ಫಿಟ್ಸ್ ಬರೋವಂಥದ್ದು. ಇದಲ್ದೇ ಇನ್ನೂ ತುಂಬ ವಯಸ್ಸಾದಮೇಲೆ ಸ್ಟ್ರೋಕ್ಸು, ಬ್ಲೀಡಿಂಗು, ಅಥವಾ ಗೆಡ್ಡೆ, ಅದು ಇದು ಅಂತೆಲ್ಲ ಹೇಳಿ ನಾನಾ ಕಾರಣಗಳಿಂದ ಫಿಟ್ಸ್ ಬರ್ಬೋದು. ಥ್ಯಾಂಕ್ ಯು.